ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ನಾನು ವ್ರತ ಮಾಡ್ತಾಯಿದ್ದೆ. ಈ ಗುರುವಾರಕ್ಕೆ ನನಗೆ 9ನೇ ವಾರ ಆಗುತ್ತೆ. 9 ವಾರದ ವ್ರತ ಮುಕ್ತಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಅದೇ ದಿನ ಸಹ ನಾನು ರಾಯರ ವರ್ಧಂತಿ ಇರೋದ್ರಿಂದ ನಾನು ಅಭಿಷೇಕ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ, ಬುಧವಾರ, ಗುರುವಾರ 3 ವಾರನೂ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅರ್ಚಕರು ಹೇಳಿದ್ರು. ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಮನೇಲಿ ಹೊರ್ಗಡೆ ಹೋಗಿ ರಾಯರ ಮಠಕ್ಕೆ ಹೋಗೋಕ್ಕಾಗಲ್ಲ, ದೂರ ಅಂತ ಅಂದ್ಕೊತೀರ, ಅವರೆಲ್ಲರೂ ಮನೇಲೇ ಸಹ ರಾಯರ ಪೂಜೆನ ಮಾಡ್ಕೋಬೋದು, ಅಭಿಷೇಕ ಮಾಡ್ಬೋದು. ತುಂಬ ಒಳ್ಳೆಯದು. 3 ದಿವಸ ಮಾಡೋಕ್ಕಾಗಲ್ಲ ಅಂದರೆ ರಾಯರ ವರ್ಧಂತಿ ಇರೋದ್ರಿಂದ ಅವತ್ತೇ ಮಾಡ್ಕೋಬಹುದು. ಇದು 430ನೇ ವರ್ಧಂತಿ. ಅದಕ್ಕೋಸ್ಕರ ನಾನು ಅವತ್ತೇ ಲಾಸ್ಟು ದಿನ ಸಿಕ್ಕಿರೋದ್ರಿಂದ ನಾನು ಅವತ್ತೇ ರಾಯರನ್ನ ಪೂಜೆನ ಮಾಡ್ಕೊತೀನಿ. ನಾನು 3 ದಿನವೂ ಸಹ ಪೂಜೆನ ಮಾಡ್ಕೊತೀನಿ. ನಾನು ರಾಯರ ಅಭಿಷೇಕಕ್ಕೆ ಏನೇನು ತೊಗೊಂಡಿದ್ದೀನಿ ಪೂಜೆಗೆ ಅಂತ ಅಂದರೆ, ಫಸ್ಟು ಅಕ್ಷತೆನ ನಾವು ಮನೇಲಿ ಮಾಡ್ಕೋಬೇಕು. ರಾಯರಿಗೆ ಅಕ್ಷತೆ ಅಂದರೆ ಇಷ್ಟ, ಅದಕ್ಕೋಸ್ಕರ ಅಕ್ಷತೆನ ಮಾಡ್ಕೊತೀನಿ. ಅಭಿಷೇಕಕ್ಕೆ ನಾನು ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪನ ಇಟ್ಕೊಂಡಿದ್ದೀನಿ. ಅದೆಲ್ಲನೂ ಇಟ್ಕೊಂಡು ನಾನು ಪೂಜೆ ಮಾಡ್ಕೊತೀನಿ. ನೈವೇದ್ಯಕ್ಕೆ ಅವಲಕ್ಕಿನ ಮಾಡಿಟ್ಕೊಂಡಿದ್ದೀನಿ. ನೀವು ಅಷ್ಟೇ ಏನಾದರೂ ರಾಯರಿಗೆ ಇದು ಹೆಸ್ರುಬೇಳೆ ಪಾಯಸ ಮತ್ತು ಮೊಸರನ್ನ ಅಂದರೆ ಇಷ್ಟ ಅಂತೆ. ನೀವು ನಿಮ್ಗೆ ಅನುಕೂಲ ಏನಾಗುತ್ತೋ ಅದನ್ನು ಮಾಡ್ಕೊಳ್ಳಿ. ನಾನು ಅವಲಕ್ಕಿನ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ತೆಂಗಿನಕಾಯಿನ ಹೊಡೆದು ದೀಪನ ಹಚ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಮೊದಲಿಗೆ ನಾನು ವಿಘ್ನ ವಿನಾಯಕ ಗಣಪತಿ ಪೂಜೆನ ಮಾಡ್ಕೊತೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವೋ ಸರ್ವಕಾಯೇಶು ಸರ್ವದಾ. ಗಣಪತಿ ಪೂಜೆ ಆಯಿತು. ಈಗ ನಾನು ಗಂಗೆ ಪೂಜೆ ಮಾಡ್ಕೊತೀನಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುವೇ ನಮಃ ಅಂತೇಳಿ ಪೂಜೆನ ಮಾಡ್ಕೊತೀನಿ. ನಾನು ಸಂಕಲ್ಪನ ಮಾಡಿಕೊಂಡು ಗಣಪತಿ ಪೂಜೆ, ಗಂಗೆ ಪೂಜೆ ಎಲ್ಲ ಮಾಡಿ ಇವಾಗ ರಾಯರನ್ನ ಅಭಿಷೇಕನ ನಾನು ಮಾಡ್ತಾಯಿದ್ದೀನಿ. ಫಸ್ಟು ಜಲ ಅಭಿಷೇಕನ ಮಾಡ್ತೀನಿ. ಯಾವುದೇ ದೇವರು ಪೂಜೆ ಮಾಡಬೇಕು ಅಂದರೂ ಫಸ್ಟು ಜಲಾಭಿಷೇಕ ಮಾಡಬೇಕು. ನಾವೆಷ್ಟೇ ಅದನ್ನು ತೊಳೆದು ಶುಚಿ ಮಾಡಿದ್ರೂ ಜಲಾಭಿಷೇಕ ಮಾಡೇ ನೆಕ್ಸ್ಟು ಅಭಿಷೇಕನ ಮಾಡಬೇಕು. ಈಗ ನಾನು ಹಾಲಿನ ಅಭಿಷೇಕ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದು. ಯಾರು ಅಭಿಷೇಕ ಮಾಡುವಾಗ ಮಾತಾಡಬಾರ್ದು. ಅಭಿಷೇಕ ಮಾಡಬೇಕಾದ್ರೆ ಓಂ ಗುರು ರಾಘವೇಂದ್ರಾಯ ಅಂತ ಹೇಳ್ಕೊಂಡು ಮಾಡಿ. ಅದು ಆಗಲ್ಲ ಅಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಅಂತ ಹೇಳ್ಕೊಂಡು ಸಹ ಅಭಿಷೇಕನ ಮಾಡ್ಕೊಳ್ಳಿ. ನಾನಿವಾಗ ಮೊಸರು ಅಭಿಷೇಕನ ಮಾಡ್ತಾಯಿದ್ದೀನಿ. ಸಕ್ಕರೆ ಅಭಿಷೇಕ ಮತ್ತು ತುಪ್ಪ ಮತ್ತು ಜೇನುತುಪ್ಪ ಎರಡನ್ನೂ ನಾನು ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಇಲ್ಲ ಅಂದರೆ ನೀವು ಹಣ್ಣನ್ನ ಅಭಿಷೇಕ ಮಾಡ್ಕೋಬೋದು. ಹಣ್ಣು 3 ಥರ 5 ಥರ ಎಲ್ಲ ಇಟ್ಕೊಂಡು ಅಭಿಷೇಕನ ಮಾಡ್ಬೋದು. ನಾನು ಬರೀ ಒಂದು ಬಾಳೆಹಣ್ಣು ಹೆಚ್ಚಿಟ್ಕೊಂಡು ಹಣ್ಣಿನ ಅಭಿಷೇಕನ ನಾನು ಮಾಡ್ಕೊತೀನಿ. ಅದಾದ ನಂತರ ನಾನು ಸಂಕಲ್ಪ ಮಾಡೋಕ್ಕೆ ಅಂತ ತೆಂಗಿನಕಾಯಿನ ನಾನು ಹೊಡ್ಕೊಂಡಿದ್ದೆ. ನಾನು ಅದನ್ನೇ ಮತ್ತೆ ಎಳ್ನೀರು ಅಭಿಷೇಕನ ನಾನು ಮಾಡ್ತೀನಿ. ನೋಡಿ, ಹಣ್ಣು ಅಭಿಷೇಕ ಮಾಡ್ತಾಯಿದ್ದೀನಿ. ಅಭಿಷೇಕ ಮಾಡೋವರೆಗೂ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡೇ ಮಾಡಿ. ಇಲ್ಲ ಅಂದರೆ ಅದೇ ರಾಘವೇಂದ್ರ ಸ್ವಾಮಿಗಳನ್ನ ಶ್ಲೋಕನ ಹೇಳ್ಕೊಂಡು ಮಾಡಿ. ಇಲ್ಲ ಗಾಯತ್ರಿ ಮಂತ್ರ ಹೇಳ್ತೀನಿ ಅಂದರೆ ಗಾಯತ್ರಿ ಮಂತ್ರನ ಹೇಳ್ಕೊಬೋದು. ನೋಡಿ, ಇವಾಗ ನಾನು ಎಲ್ಲ ಆಯಿತು. ಅದಾದಮೇಲೆ ನಾನು ರಾಯರನ್ನ ನೀಟಾಗಿ ಶುಚಿಯಾಗಿ ತೊಳ್ಕೊಂಡು ಬಂದು ಗಂಧ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಗಂಧ ಇಟ್ಟಿದ್ದೀನಿ ಇವಾಗ ನಾನು. ರಾಯರಿಗೆ ಗಂಧ ಅಂದರೆ ತುಂಬ ಇಷ್ಟ. ಅದಾದಮೇಲೆ ಹೂವು, ರಾಯರಿಗೆ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಹೂವು, ಮುಖ್ಯವಾಗಿ ತುಳಸಿ ಅಂದರೆ ತುಂಬ ಇಷ್ಟ. ಅದನ್ನು ನಾವು ಇಟ್ಟು ಪೂಜೆನ ಮಾಡ್ತೀನಿ. ಅದರಲ್ಲೂ
ತುಳಸಿ ಹೂವು ಬಂದಿರೋದು ಅಂದರೆ ತುಂಬ ಇಷ್ಟ ಅಂತೆ ಅವರಿಗೆ. ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ನಾನು ಹೂವೆಲ್ಲ ಇಟ್ಕೊತಾ ಇದ್ದೀನಿ. ನಾನಿವಾಗ ಹೂವೆಲ್ಲ ಮುಡಿಸಿದಾಗಿದೆ. ಇವಾಗ ತುಳಸಿ ದಳನ ತಗೊಂಡು ನಾನು ರಾಯರಿಗೆ ಅರ್ಚನೆ ಮಾಡ್ತಾಯಿದ್ದೀನಿ. ಅರ್ಚನೆ ಮಾಡಬೇಕಾದ್ರೆ ನಾನು ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಅರ್ಚನೆನ ಮಾಡ್ತಾಯಿದ್ದೀನಿ. ನಿಮಗೆ ಗಾಯತ್ರಿ ಮಂತ್ರ ಬಂದರೆ ಗಾಯತ್ರಿ ಮಂತ್ರನೂ ಸಹ ಹೇಳ್ಕೊಬೋದು. ಈಗ ತುಳಸಿಲಿ ಅರ್ಚನೆ ಪೂಜೆ ಎಲ್ಲ ಆಯಿತು. ಇವಾಗ ನಾನು ಗಂಧದ ಕಡೀಲಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಪೂಜೆನ ಮಾಡ್ಕೋಬೇಕಾದ್ರೆ ನಾನು ಗಾಯತ್ರಿ ಮಂತ್ರ ಬಂದರೆ ಗಾಯತ್ರಿ ಮಂತ್ರನ ಹೇಳ್ಕೊಳ್ಳಿ. ನಾನಿವಾಗ ಕರ್ಪೂರದ ಆರತಿನ ಬೆಳಗ್ತಾ ಇದ್ದೀನಿ. ಪೂಜೆ ಮಾಡಬೇಕಾದ್ರೂ ಸಹ ನಿಮ್ಗೆ ಯಾವುದು ಶ್ಲೋಕ ಬರುತ್ತೆ ರಾಯರದು ಅದನ್ನೇ ಹೇಳ್ಕೊಂಡು ಮಾಡಿ. ಬರಲಿಲ್ಲ ಅಂದರೆ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಪೂಜೆನ ಮಾಡಿ. ನಾನು ಇವಾಗ ತುಪ್ಪದ ಬತ್ತಿನೂ ಸಹ ನಾನು ಹಚ್ಚುತ್ತಾ ಇದ್ದೀನಿ. ತುಪ್ಪದ ದೀಪನ ಹಚ್ಚಿದ್ದೀನಿ, ಆದರೆ ತುಪ್ಪದ ಬತ್ತಿ ಅಂದರೆ ರಾಯರಿಗೆ ಇಷ್ಟ, ಅದಕ್ಕೋಸ್ಕರ ನಾನು ತುಪ್ಪದ ಬತ್ತಿನೂ ಸಹ ಹಚ್ತಾ ಇದ್ದೀನಿ. ನಾನು ಗಾಯತ್ರಿ ಮಂತ್ರ ನನಗೆ ಬರೋದ್ರಿಂದ ನಾನು ಗಾಯತ್ರಿ ಮಂತ್ರನ ಹೇಳ್ತೀನಿ. ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನೋ ರಾಘವೇಂದ್ರಾಯ ಪ್ರಚೋದಯಾತ್ ಅಂತ ಹೇಳಿ ನಾನು ಪೂಜೆನ ಮುಗಿಸ್ಕೊತೀನಿ. ನಿಮ್ಗೆ ಯಾವುದು ರಾಯರು ಶ್ಲೋಕ ಬರುತ್ತೆ ಅದನ್ನು ಹೇಳ್ಕೊಳ್ಳಿ. 108 ಬಾರಿ ಹೇಳ್ಕೊಳ್ಳಿ. 108 ಬಾರಿ ದೊಡ್ಡದಾಗುತ್ತೆ, ಇದು ಹೇಳೋಕ್ಕಾಗಲ್ಲ ಅಂತ ಅಂದರೆ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳಿ. ನಾನು ನೈವೇದ್ಯನ ಅರ್ಪಣೆ ಮಾಡ್ತಾಯಿದ್ದೀನಿ ದೇವರಿಗೆ. ಪೂಜೆ ಎಲ್ಲ ಮುಗೀತು ಆಲ್ರೆಡಿ. ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ.